ಮಂಗಳೂರಿನ ಲೇಡಿ ಗೋಶನ್ ಸರ್ಕಾರಿ ಆಸ್ಪತ್ರೆಯಲ್ಲಿ ತಾಯಿಯ ಮಮತೆಯಷ್ಟೇ ಪವಿತ್ರವಾದೊಂದು ಕ್ರಾಂತಿಕಾರಿ ಯೋಜನೆ ನಿಶ್ಶಬ್ದವಾಗಿ ನಡೆಯುತ್ತಿದೆ. ಅಮೃತ ಘಟಕ ಎಂದು ಕರೆಯಲ್ಪಡುವ ಈ ಹ್ಯೂಮನ್ ಮಿಲ್ಕ್ ಬ್ಯಾಂಕ್, ತಾಯಿಯ ಎದೆಹಾಲಿನ ಬ್ಯಾಂಕ್ ಅದೆಷ್ಟೋ ನವಜಾತ ಶಿಶುಗಳ ಪಾಲಿಗೆ ಸಂಜೀವಿನಿಯಾಗಿ ಪರಿಣಮಿಸಿದೆ. ಈ ಕುರಿತು ಒಂದು ವರದಿ. ಅವಧಿಪೂರ್ವ ಜನನ, ತೂಕ ಕಡಿಮೆ ಅಥವಾ ತಾಯಿಯ ಅನಾರೋಗ್ಯದಿಂದ ಅಮೃತ ಸಮಾನವಾದ ಎದೆ ಹಾಲಿನಿಂದ ವಂಚಿತರಾಗುವ ಕಂದಮ್ಮಗಳಿಗೆ ಮಂಗಳೂರಿನ ಲೇಡಿ ಗೋಶನ್ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಅಮೃತ ಘಟಕ ಆಶಾಕಿರಣವಾಗಿದ್ದು, ಈ ಭಾಗದಲ್ಲಿ ಶಿಶು ಮರಣ ಪ್ರಮಾಣ ತಗ್ಗಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಿದೆ. ಕಾರಣಾಂತರಗಳಿಂದ ತೀವ್ರ ನಿಗಾ ಘಟಕದಲ್ಲಿ ದಾಖಲಾಗುವ ಶಿಶುಗಳಿಗೆ ತಾಯಿಯ ಹಾಲು ಅತ್ಯಂತ ನಿರ್ಣಾಯಕವಾಗಿದೆ. ಅನೇಕ ಸಂದರ್ಭಗಳಲ್ಲಿ ತಾಯಿ ಮಗುವಿಗೆ ಎದೆಹಾಲು ನೀಡಲು ಸಾಧ್ಯವಾಗುವುದಿಲ್ಲ. ಇಂತಹ ಸಂದಿಗ್ಧ ಪರಿಸ್ಥಿತಿಯನ್ನು ಸುಧಾರಿಸುವುದು ಮತ್ತು ಯಾವುದೇ ನವಜಾತು ಶಿಶುವು ತಾಯಿಯ ಎದೆಹಾಲಿನ ಕೊರತೆಯಿಂದ ಬಳಲಬಾರದು ಎಂಬ ಉದ್ದೇಶದಿಂದ 2022ರ ಫೆಬ್ರವರಿ 9ರಂದು ಲೇಡಿ ಗೋಶನ್ ಆಸ್ಪತ್ರೆಯಲ್ಲಿ ಈ ಘಟಕ ಸ್ಥಾಪಿಸಲಾಗಿದೆ. ಈ ಘಟಕದಲ್ಲಿ ದಾನಿ ತಾಯಂದರಿಂದ ಸಂಗ್ರಹಿಸಿದ ಸುರಕ್ಷಿತ ಮತ್ತು ಪೌಷ್ಟಿಕಾಂಶಯುಕ್ತ ಹಾಲನ್ನು ಒದಗಿಸುವುದೇ ಈ ಬ್ಯಾಂಕಿನ ಮೂಲ ಧ್ಯೇಯವಾಗಿದೆ. ಈ ಬ್ಯಾಂಕಿನ ಕಾರ್ಯಚಟುವಟಿಕೆ ಸಂಪೂರ್ಣವಾಗಿ ವೈಜ್ಞಾನಿಕ ಮತ್ತು ಸುರಕ್ಷತಾ ಮಾನದಂಡಗಳನ್ನು ಆಧರಿಸಿದೆ. ತಮ್ಮ ಮಗುವಿಗೆ ಹಾಲುಣಿಸಿದ ನಂತರವೂ ಹೆಚ್ಚುವರಿ ಹಾಲು ಉತ್ಪತ್ತಿಯಾಗುವ ಆರೋಗ್ಯವಂತ ತಾಯಂದಿರು ಸ್ವಯಂ ಪ್ರೇರಿತರಾಗಿ ಇಲ್ಲಿ ಹಾಲನ್ನು ದಾನ ಮಾಡಬಹುದಾಗಿದೆ. ಎದೆ ಹಾಲನ್ನು ದಾನ ಮಾಡುವುದಕ್ಕೆ ಬರುವ ತಾಯಿಯ ಸಂಪೂರ್ಣ ಆರೋಗ್ಯ ತಪಾಸಣೆ ನಡೆಸಲಾಗುತ್ತದೆ. ಈ ಮೂಲಕ ಸಂಗ್ರಹಿಸಿದ ಹಾಲನ್ನು ವೈಜ್ಞಾನಿಕವಾಗಿ ಪಾಶ್ಚರೀಕರಣ ಪ್ರಕ್ರಿಯೆಗೆ ಒಳಪಡಿಸಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಹಾಲನ್ನು ನಿರ್ದಿಷ್ಟ ತಾಪಮಾನದಲ್ಲಿ ಬಿಸಿ ಮಾಡಿ ತಂಪಾಗಿಸಲಾಗುತ್ತದೆ. ಇದರಿಂದ ಹಾಲು ಶಿಶುವಿನ ಬಳಕೆಗೆ ಅತ್ಯಂತ ಸುರಕ್ಷಿತವಾಗುತ್ತದೆ. ಪಾಶ್ಚರೀಕರಿಸಿದ ಹಾಲನ್ನು -20°C ತಾಪಮಾನದಲ್ಲಿ ಶೈತ್ಯೀಕರಿಸಿ ಸಂರಕ್ಷಿಸಲಾಗುತ್ತದೆ. ಈ ರೀತಿ ಶೇಖರಿಸಿದ ಹಾಲನ್ನು 6 ತಿಂಗಳವರೆಗೆ ಅದರ ಪೌಷ್ಟಿಕಾಂಶಗಳು ನಷ್ಟವಾಗದಂತೆ ಕಾಪಾಡಬಹುದು. ಈ ಹಾಲನ್ನು ವೈದ್ಯರ ಸಲಹೆಯ ಮೇರೆಗೆ ಅವಧಿಪೂರ್ವವಾಗಿ ಜನಿಸಿದ, ಕಡಿಮೆ ತೂಕದ, ಅನಾರೋಗ್ಯದಿಂದ ಬಳಲುತ್ತಿರುವ, ತಾಯಿಗೆ ಹಾಲುಣಿಸಲು ಸಾಧ್ಯವಾಗದ ಶಿಶುಗಳಿಗೆ ನೀಡಲಾಗುತ್ತದೆ. ಘಟಕ ಆರಂಭವಾದ ದಿನದಿಂದ ಸುಮಾರು 8,265 ಮಂದಿ ತಾಯಂದಿರು 508 ಲೀಟರ್ ಎದೆಹಾಲು ದಾನ ಮಾಡಿದ್ದು 366 ಶಿಶುಗಳಿಗೆ ನೆರವಾಗಿದೆ. ಈ ಕುರಿತು ದೂರದರ್ಶನದೊಂದಿಗೆ ಫಲಾನುಭವಿ ಮೋಹಿನಿ, ಅವಧಿಗೂ ಮುನ್ನ ಹುಟ್ಟಿದ್ದ ಮಗುವಿನ ತೂಕವು ಕಡಿಮೆ ಇತ್ತು, ಎದೆಹಾಲು ಇರಲಿಲ್ಲ. ಹಾಗಾಗಿ ಚಿಂತೆಗೊಳಗಾಗಿದ್ದ ನಮಗೆ ಈ ಘಟಕ ವರದಾನವಾಯಿತು ಎಂದು ಹೇಳಿದರು. ನನಗೆ ಇಲ್ಲಿ ತುಂಬ ಪ್ರಯೋಜನಕಾರಿಯಾಗಿದೆ. ನನಗೆ ಡೆಲಿವರಿ ಆದ್ದರಿಂದ 3 ದಿವಸದಿಂದ ಹಾಲೆಲ್ಲ ಇರಲಿಲ್ಲ. ಇಲ್ಲಿ ಮಿಲ್ಕ್ ಬ್ಯಾಂಕ್ ಅಂತೇಳಿ ಅಲ್ಲಿಂದ ಹಾಲನ್ನು ಕೊಟ್ಟಿದ್ದಾರೆ. ನನಗೆ ಇವತ್ತಿಗೂ ಕೂಡ ಕೊಡ್ತಾ ಇದ್ದಾರೆ. ನನಗೆ ತುಂಬ ಪ್ರಯೋಜನಕಾರಿಯಾಗಿದೆ ಎಲ್ಲ ಇದರಲ್ಲಿ. ಮತ್ತೋರ್ವ ಫಲಾನುಭವಿ ರಿಯಾನಾ ಮರಿಯಾ, ಹೆರಿಗೆ ಬಳಿಕ ಮಗುವಿಗೆ ಎದೆಹಾಲಿನ ಕೊರತೆ ಉಂಟಾದಾಗ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ನೆರವಿಗೆ ಬಂದಿದ್ದು ಇದೊಂದು ಸಾಮಾಜಿಕ ಆಂದೋಲನವಾಗಬೇಕಿದೆ ಎಂದರು. ಅಮೃತ್ ಮಿಲ್ಕ್ ಬ್ಯಾಂಕ್ ಅಂತೇಳಿ ಇದು ಬೆಸ್ಟ್. ಎಲ್ಲ ಫೆಸಿಲಿಟಿ ಉಂಟು ಇಲ್ಲಿ. ಮಿಲ್ಕ್ ಡೊನೇಟ್ ಮಾಡೋದಂದ್ರೆ ನೀವೇನು ಹೆದರ್ಬೇಕಂತಿಲ್ಲ. ಇಲ್ಲಿ ಬ್ಲಡ್ ಟೆಸ್ಟ್ ಮಾಡ್ತಾರೆ, ಮತ್ತು ನಿಮ್ಮದು ಆರೋಗ್ಯ ಚೆಕ್ ಮಾಡ್ತಾರೆ. ಅದೆಲ್ಲ ಚೆಕ್ ಮಾಡಿದ ನಂತರ ಬೇರೆ ಮಗುವಿಗೆ ಕೊಡ್ತಾರೆ. ಲೇಡಿ ಗೋಶನ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾ ದುರ್ಗಾ ಪ್ರಸಾದ್, ಪ್ರಸ್ತುತ ನಮ್ಮ ಲೇಡಿ ಗೋಶನ್ ಹೆರಿಗೆ ಆಸ್ಪತ್ರೆಯಲ್ಲಿ ಮಾಸಿಕ 500ರಿಂದ 600 ಹೆರಿಗೆ ಆಗುತ್ತದೆ. ಇದರಲ್ಲಿ 32% ಅಪರಿಪಕ್ವತೆ ಇರುವ ಕಡಿಮೆ ತೂಕದ ಮಕ್ಕಳು ಜನಿಸುತ್ತಾರೆ. ತಾಯಿ ಮತ್ತು ಮಕ್ಕಳ ಸಾವಿನ ಪ್ರಮಾಣವನ್ನು ಶೂನ್ಯಕ್ಕೆ ತರುವ ಉದ್ದೇಶದಿಂದ ಎದೆಹಾಲು ಸಂಗ್ರಹಿಸಿ ನವಜಾತ ಶಿಶುಗಳಿಗೆ ನೀಡಲಾಗುತ್ತಿದೆ ಎಂದರು. ಪರಿಪೂರ್ಣವಾದಂಥ ಹಾಲು, ಪರಿಪೂರ್ಣವಾದಂಥ ಆಹಾರ ನವಜಾತ ಶಿಶುವಿಗೆ ಇದ್ದರೆ
ಅದು ಹಾಲನ್ನು ಬಿಟ್ಟು, ತಾಯಿಯ ಎದೆ ಹಾಲನ್ನು ಬಿಟ್ಟು ಬೇರೆ ಆಹಾರ ಇಲ್ಲ ಅನ್ನುವಂಥ ಮಾತು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ಸರ್ವ ವಿದಿತವಾದಂಥ ವಿಚಾರ. ಇಲ್ಲಿರುವಂಥ ಎಲ್ಲ ರೀತಿಯ ಪೋಷಕಾಂಶಗಳು, ಪ್ರೋಟೀನ್ ಇರ್ಬೋದು, ಕಾರ್ಬೋಹೈಡ್ರೇಟ್ ಇರ್ಬೋದು, ಫ್ಯಾಟ್ ಇರ್ಬೋದು, ಲವಣಾಂಶಗಳಿರ್ಬೋದು ಅಥವಾ ಖನಿಜಾಂಶಗಳಿರ್ಬೋದು, ಇಮ್ಯುನೋಗ್ಲೋಬ್ಲಿನ್ಸ್ ಇರ್ಬೋದು. ಇಮ್ಯುನೋಗ್ಲೋಬ್ಲಿನ್ಸ್ ಅಂತ ಹೇಳಿದರೆ ಪ್ರತಿರೋಧ ಶಕ್ತಿಯನ್ನು ಮಗುವಿನಲ್ಲಿ ಹೆಚ್ಚಿಸುವಂತಹ ವಿಶೇಷವಾದಂಥ ಅಂಶಗಳು ಬೇರೆ ಯಾವುದೇ ಆರ್ಟಿಫಿಷಿಯಲ್ ಫೀಡ್ನಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆಸ್ಪತ್ರೆಯ ಮಕ್ಕಳ ತಜ್ಞೆ ಡಾಕ್ಟರ್ ಮನೀಷಾ, ಅವಧಿ ಪೂರ್ವ ಹುಟ್ಟುವ ಮಕ್ಕಳ ತಾಯಿಗೆ ಸರಿಯಾಗಿ ಎದೆಹಾಲು ಇರುವುದಿಲ್ಲ. ಮಗು ತಾಯಿಯ ಹೊಟ್ಟೆಯಲ್ಲಿ ಇರಬೇಕಾದ ಸಮಯವನ್ನು ಆಸ್ಪತ್ರೆಯ ಎನ್ಐಸಿಯುವಿನಲ್ಲಿ ಇಡಬೇಕಾಗುತ್ತದೆ. ಅಂತಹ ಸಮಯದಲ್ಲಿ ಸಂಗ್ರಹಿಸಿದ ಎದೆಹಾಲನ್ನು ನೀಡಲಾಗುತ್ತಿದೆ ಎಂದರು. ನಮ್ಮಲ್ಲಿ ತುಂಬ ಮಕ್ಕಳು ಅವಧಿ ಪೂರ್ವ ಜನಿಸ್ತಾರೆ. ಸೊ ಅಂಥ ಮಕ್ಕಳ ತಾಯಿಯಂದಿರಲ್ಲಿ ಹಾಲು ಉತ್ಪತ್ತಿಯಾಗಲು ಸ್ವಲ್ಪ ಡಿಲೇ ಆಗ್ತದೆ. ಸೊ ಅಂಥ ಮಕ್ಕಳಿಗೆ ಆ 2-3 ದಿನಗಳು ಸ್ಟಾರ್ಟಿಂಗ್ ಹಾಲಿದು ಕೊರತೆಯನ್ನು ನೀಗಿಸಲು ನಮ್ಮ ಈ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ತುಂಬ ಉಪಯೋಗಕಾರಿ ಆಗಿದೆ. ಆಸ್ಪತ್ರೆಯ ಎನ್ಐಸಿಯು ಘಟಕದ ಅಧಿಕಾರಿ ಜಯಲಕ್ಷ್ಮಿ, ಮಿಲ್ಕ್ ಬ್ಯಾಂಕ್ ಸ್ಥಾಪನೆಗೂ ಮುನ್ನ ಅವಧಿ ಪೂರ್ವ ಜನಿಸಿದ ಮಕ್ಕಳಿಗೆ ಫಾರ್ಮುಲಾ ಫೀಡ್ ಕೊಟ್ಟರೆ ಅದರಿಂದ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿತ್ತು. ಇದೀಗ ಮಿಲ್ಕ್ ಬ್ಯಾಂಕ್ನಲ್ಲಿ ಸಿಗುವ ತಾಯಿ ಹಾಲು ಎನ್ಐಸಿಯುವಿನಲ್ಲಿರುವ ಮಕ್ಕಳಿಗೆ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದರು. ನಮ್ಮ ವೆನ್ಲಾಕಲ್ಲಿರುವಂತಹ ಡಿಸ್ಟಿಕ್ ಲ್ಯಾಬಿಗೆ ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿಗಾಗಿ ಕಳಿಸ್ತೇವೆ. ಹಾಗೂ ಆ ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ ರಿಪೋರ್ಟು ನಮಗೆ 1 ದಿನದಲ್ಲಿ ಅಥವಾ 2 ದಿನದೊಳಗೆ ಬರ್ತದೆ. ಅಲ್ಲಿ ತನಕ ನಾವು ಈ ಪ್ಯಾಸ್ಚರೈಸೇಷನ್ ಆದಂತಹ ಹಾಲನ್ನು ಫ್ರೀಸರಲ್ಲಿ -20 ಡಿಗ್ರಿ ಸೆಂಟಿಗ್ರೇಡಲ್ಲಿ ಶೇಖರಿಸಿಡ್ತೇವೆ. ಹಾಗೆ ರಿಪೋರ್ಟ್ ಬಂದ ನಂತರ ನಮ್ಮದೇ ಲೇಡಿಗೋಷನಲ್ಲಿರುವ NICU ಅಲ್ಲಿ ಶಿಶುಗಳಿಗೆ ಅನುಗುಣವಾಗಿ ಅಗತ್ಯತೆಗೆ ತಕ್ಕ ಹಾಗೆ ನಾವು ಇಲ್ಲಿಂದ NICUಗೆ ಹಾಲನ್ನು ಕೊಡ್ತೇವೆ. ಒಟ್ಟಾರೆ ಮಂಗಳೂರಿನ ಲೇಡಿಗೋಷನ್ ಆಸ್ಪತ್ರೆಯ ಅಮೃತ ಘಟಕವು ದಾನಿ ತಾಯಂದಿರ ಉದಾರತೆ, ವೈದ್ಯಕೀಯ ಸಿಬ್ಬಂದಿಯ ಪರಿಶ್ರಮ ಮತ್ತು ವೈಜ್ಞಾನಿಕ ತಂತ್ರಜ್ಞಾನದ ಸಮ್ಮಿಲನದಿಂದಾಗಿ ಒಂದು ಯಶಸ್ವಿ ಮಾದರಿಯಾಗಿ ಹೊರಹೊಮ್ಮಿದೆ. ಇದು ನೂರಾರು ಕುಟುಂಬಗಳಲ್ಲಿ ಸಂತಸದ ನಗು ಮೂಡಿಸಿದ್ದು, ಭವಿಷ್ಯದಲ್ಲಿ ಇನ್ನಷ್ಟು ಶಿಶುಗಳ ಬಾಳಿಕೆ ಬೆಳಕಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ.